ಹಾಯ್ ಹಲೋ ನಮಸ್ಕಾರ. KNP3 ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಹಂಪಾಪುರ ಕಟಾಯ. ಸ್ನೇಹಿತರೆ, ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ಸಿಕ್ಕಿದ ವೀಡಿಯೋ ಎಲ್ಲ ಮಾಡಿ ಹಾಕಿದರೆ ಚೆನ್ನಾಗಿ ಕಾಣೋಣ ಅಂತ ತುಂಬ ದಿನ ಗ್ಯಾಪ್ ಕೊಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವತ್ತಿಗೆ ಕೆಲಸದ ನಿಮಿತ್ತ ಚಿನಕುರಳಿ ಸೈಡ್ ಬಂದಿದ್ದೆ. ಇಲ್ಲೇ ಚಿನಕುರಳಿಯಿಂದ ಒಂದು 10 ಕಿಲೋಮೀಟರ್ ಸುತ್ತೆ ರಾಗಿಬಂದು ನಿಂತಿದೆ. ಸೊ ಅಲ್ಲಿಂದ ಒಂದು 5 ಕಿಲೋಮೀಟರು ಬೇಬಿ ಸಿದ್ಧಲಿಂಗೇಶ್ವರ ಮಹಾದ್ವಾರ ಬೇಬಿ ಬೆಟ್ಟ ಅಂತ ಒಂದು ಇದೆ ನೋಡಿ. ತುಂಬ ನೋಡಲಿಕ್ಕೆ ತುಂಬ ಒಳ್ಳೆ ಪ್ಲೇಸು. ಬಟ್ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ಯಾಕಂದರೆ ನೀವು ಅನ್ಕೋಬೋದು, ಅಷ್ಟು ದೂರನೇ ಹೋಗಿದ್ದಾರೆ ಸರ್, ಮೇಲೋಗಿ ತೋರ್ಸೋಕ್ಕಾಗಲ್ವ ಅಂತ. ಸೊ ಕಾಣ್ತಾ ಇರ್ಬೋದು ಇಲ್ಲಿ ನಿಮಗೆ ಬೋರ್ಡು, ಚಿರತೆಗಳಿದ್ದಾವೆ ಅಂತೆಲ್ಲ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ. ಸೊ ಚಿರತೆದ ಎಚ್ಚರಿಕೆ ಇದೆ ಅಂತ. ಸೊ ಮಾರ್ನಿಂಗ್ ಹೊತ್ತು ಯಾರು ಹೋಗೋಕ್ಕೆ ಪ್ರವೇಶ ಇರುತ್ತೆ, ಬಟ್ ಆದರೂ ಹೋಗೋಕ್ಕಾಗಲ್ಲ. ಬಟ್ ಇಲ್ಲಿಂದನೇ ನಿಮಗೆ ಎಷ್ಟಾಗುತ್ತೋ ಅಷ್ಟು ತೋರಿಸೋ ಪ್ರಯತ್ನ ನಾನು ಪಡ್ತೀನಿ. ನೋಡಿ, ಬೋರ್ಡಲ್ಲೇ ಕಾಣ್ತಿದೆ ಶ್ರೀ ಸಿದ್ಧಲಿಂಗೇಶ್ವರ ಮಹಾದ್ವಾರ ಬೇಬಿ ಬೆಟ್ಟ. ಸೊ ಸೂಪರ್ ನೋಡೋವಂಥ ಪ್ಲೇಸು. ನೋಡ್ತಾ ಇದ್ದೀರಾ ನೀವೆಲ್ಲ ಕಡೆನೂ ಈಗ. ಸೊ ಬೆಟ್ಟದಲ್ಲಿ ಎಷ್ಟಾಗುತ್ತೋ ಅಷ್ಟಲ್ಲಿ ತನಕ ನಾನು ಹೋಗ್ತೀನಿ. ಚೆನ್ನಾಗಿದೆ ಒಟ್ಟು ಬೆಟ್ಟ. ಸೊ ಫಸ್ಟ್ ಟೈಮ್ ವಿಸಿಟ್ ನಂದು ಕೂಡ. ಸೊ ಲಂಚ್ ಟೈಮಲ್ಲಿ ಬ್ರೇಕ್ ಇತ್ತು. ಸೊ ಹಾಗಾಗಿ ಒಂದು 10-20 ಮಿನಿಟ್ಸು ಈ ವಿಡಿಯೋನ ಮಾಡ್ಬೋದು. ಸೊ ಜೂಮ್ ಮಾಡೋಕ್ಕಾಗತ್ತೆ ನೋಡೋಣ. ಎಸ್, ಕಾಣ್ತಾಯಿದೆ ಬೆಟ್ಟ ನಮಗೆ. ಫುಲ್ ಸ್ಟ್ರೈಟ್ ಅವೇ ಮೇಲ್ ತನಕ ಹೋಗ್ಬೋದು. ಬಟ್ ಆದರೆ ಈಗ ಪ್ರೆಸೆಂಟ್ ಹೋಗೋಕ್ಕಾಗಲ್ಲ. ಕಾರಣ ಏಕಾಂಗಿ ಹೋದರೆ ಹುಲಿಚಿರತೆ ಕಾಟ ಅಂತ ಆಲ್ರೆಡಿ ಇಲ್ಲಿ ಬೋರ್ಡ್ ಕೂಡ ನಮೂದಿಸಿದ್ದಾರೆ. ಸೊ ಅದನ್ನು ಮಿತಿ ಮೀರಿ ಹೋದರೆ ನಮ್ಮ ಜೀವಕ್ಕೆ ನಮಗೆ ನಾವೇ ಗುಂಡಿಯನ್ನು ತೋಡಿಕೊಂಡಂತೆ. ಸೊ ಅಂಥ ಹರಸಾಹಸ ಮಾಡೋದು ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡಿ, ತುಂಬ ಸಖತ್ತಾಗಿದೆ ಪ್ಲೇಸು. ಸೊ ಒನ್ ಡೇ ಪಿಕ್ನಿಕ್ಕು ಅಂತ ಅಲ್ಲಿ ಹೋಗಿ ವೇಸ್ಟ್ ಮಾಡೋ ಬದಲು ಇಂಥ ಪುಣ್ಯ ಸ್ಥಳಕ್ಕೆ ಬಂದರೆ ಒಂದು ಸ್ವಲ್ಪ ಪುಣ್ಯ ಅಂದರೆ ಬರುತ್ತೆ. ಬಟ್ ಇಲ್ಲಿ ಡವಡವ ಅಂತ ಇದೆ, ಚಿರತೆ ಕಾಟ ಅಂತ ಹೇಳಿದರು. ಸೊ ಚಿರತೆ ನಮ್ಮ ಫ್ಯಾಮಿಲಿ ಮೆಂಬರ್ಸ ಹೇಳ್ಬಾರ್ದಕ್ಕೆ. ಸೊ ನೋಡಿ, ಬೆಟ್ಟದ ತುದಿ ಮೇಲಿದೆ, ಟೆಂಪಲ್ ಕಾಣ್ಬಹುದು. ಜೂಮ್ ಮಾಡಿ ಸ್ವಲ್ಪ. ಬೆಟ್ಟದ ಮೇಲೆ ಟೆಂಪಲ್ ಇದೆ. ಸೊ ಅಲ್ಲಿ ಶಿವನ ಚಿತ್ರ ಇದೆ, ಬಟ್ ಅದು ಕಾಣ್ತಾ ಇಲ್ಲ ಅನಿಸುತ್ತೆ ಕರೆಕ್ಟಾಗಿ. ಯಾರಿಗೂ ಕಾಣ್ತಾಯಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಸುತ್ತಲೂ ಪರಿಸರದ ಕಾಡು ನೋಡಿ, ಫುಲ್ ಕಾಡಿದೆ. ಬಟ್ ಇದು ಒಂದು ಟೈಮೆಲ್ಲ ಜಾತ್ರೆ ನಡೆಯುತ್ತೆ ಅಂತ ಅನಿಸುತ್ತೆ, ಬಟ್ ಯಾವಾಗಂತ ಗೊತ್ತಿಲ್ಲ. ಸೊ ಎಲ್ಲ ತಿಳ್ಕೊಂಡು ನಾನು ಹೇಳ್ತೀನಿ. ಬಟ್ ಆದರೂ ದೂರದಿಂದ ಬೇಬಿ ಬೆಟ್ಟ ರಾಗಿ ಮುದ್ದಳ್ಳಿದೆ. ಜಸ್ಟ್ 5 ಕಿಲೋಮೀಟ್ರ್ ಅಷ್ಟೇ ನೀರಿದೆ. ಸೊ ತುಂಬ ಸಖತ್ತಾಗಿದೆ. ಸೊ ಮೇಲೆ ಹೋಗ್ಬೋದಾಗಿತ್ತು, ಬಟ್ ಆಗಲ್ಲ. ಇಲ್ಲಿಂದ ನೋಡ್ಕೊಬಿಡಿ. ಸೊ ಪಾದ ಕಾಣ್ತಿದೆ ಇಲ್ಲಿ ಶಿವಂದು. ಚಿರತೆ ಕಾಟ ಎಲ್ಲ ಅಂದಿದ್ರೆ ನಾವು ಮೇಲೋಗಿ ಟ್ರೈ ಮಾಡ್ಬೋದಾಗಿತ್ತು. ಅದೇ ರೀತಿ ಇಲ್ಲಿ ಇನ್ನೊಂದು ತುಂಬ ಸುಂದರವಾಗಿ ಸಖತ್ತಾಗಿ ನೋಡುವಂತಹ ಒಂದು ಚಿತ್ರ, ಜೋಡೆತ್ತು ಅಂತ ನಾವೇನು ಕರಿತೀವಿ ಅದು. ನೋಡಿದೆ ಇಲ್ಲಿ ಜೋಡೆತ್ತು, ನೋಡಿದ್ರೆ ಒರಿಜಿನಲ್ ಹಸು ಥರನೇ ಇದೆ ಜೋಡೆತ್ತು. ಸಕಲಾಗಿದೆ ನೋಡಿ. ಪಕ್ಕದಲ್ಲೊಬ್ಬರು ನಮ್ಮ ದೇಶದ ಬೆನ್ನೆಲುಬು ರೈತರ ಒಂದು ಚಿತ್ರ ಚೆನ್ನಾಗಿದೆ. ಹಾಗೆ ಇಲ್ಲಿ ಮಠನೂ ಕೂಡ ಇದೆ, ಕಾಣಿಸ್ತಾ ಇರ್ಬೋದು, ಅದೇ ಮಠ. ಸೊ ಟೆಂಪಲ್ ಇದೆ, ಕಾಡ್ತಾ ಇದೆ ಅಲ್ಲಿ. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಯಾವ ಥರ ಒಂದಿನ ಸಂಡೇ ಇದ್ದಾಗ ಒನ್ ಡೇ ಬಂದು ಹೋಗಬಹುದು. ನೋಡಿದ್ರಲ್ಲ, ಇದು ಬೇಬಿ ಪಾಲಿ ಬೆಟ್ಟ, ಫುಲ್ಲು ಕಾಡು ಮೇಲೆ. ಸೊ ನೋಡಿ, ಮತ್ತೆ ಮುಂದಿನ ದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ KNP3 ಯೂಟ್ಯೂಬ್ ಚಾನಲ್.